ವತಿಯಿಂದ ಬೆಂಗಳೂರು ರಾಜ್ಯಾಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷನಾಗಿ ಶ್ರೀ ನಾಗರಾಜ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ಅವರು ನಿರೂಪಣೆ ಮಾಡ್ತಾರೆ. ಆತ್ಮೀಯ ಪತ್ರಿಕಾ ಆತ್ಮೀಯ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮಿತ್ರರೇ, ಈ ದಿನ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ವತಿಯಿಂದ ಕಾರ್ಮಿಕರ ಅಂದರೆ ನೈರ್ಮಲ್ಯ ಕೆಲಸ ಮಾಡುತ್ತಿರುವ ಕಾರ್ಮಿಕರ ವಿಷಯವಾಗಿ ಇಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಹಾಗೂ ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಗಂಗಾಧರ್ ಸರ್ ಇದ್ದಾರೆ, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿ ಚಂದ್ರಣ್ಣ ಅವರಿದ್ದಾರೆ, ಗೌರವಾಧ್ಯಕ್ಷರಾದಂತಹ ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ಎನ್ ಶ್ರೀನಿವಾಸ ಮೂರ್ತಿ ಸರ್ ಇದ್ದಾರೆ, ಸಲಹೆಗಾರರಾದಂತಹ ರಾಮಬಾಬು ಸರ್ ಇದ್ದಾರೆ, ಮತ್ತು ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಸುಬ್ರಾಯ್ ಸರ್ ಇದ್ದಾರೆ. ಅದೇ ರೀತಿ ಮಹಿಳಾ ಕಾರ್ಯಾಧ್ಯಕ್ಷರಾದಂತಹ ವಿಳಿಯಮ್ಮ ಅವರಿದ್ದಾರೆ, ಹಾಗೂ ಮುಂದೆ ನಮ್ಮ ಪದಾಧಿಕಾರಿಗಳೆಲ್ಲ ಬಂದಿದ್ದೀವಿ. ನಮ್ಮ ಕೃಷ್ಣ ಸಾರ್ ಆಗಿರ್ಬೋದು, ಜಯಶ್ವ ಆಗಿರ್ಬೋದು, ವೆಂಕಟೇಶ್ ಸಾರ್ ಆಗಿರ್ಬೋದು, ಅಥವಾ ಮಾರುತಿ, ನರಸಿಂಹರು, ನಾರಾಯಣ, ಮತ್ತು ಗಿರೀಶ್, ಗಂಗಾಧರ್, ಮುತ್ಯಾಲು, ಮತ್ತು ಹಂಪಣ್ಣವರು ಎಲ್ಲ ಪದಾಧಿಕಾರಿಗಳಲ್ಲಿ ಭಾಗವಹಿಸಿದ್ದಾರೆ. ಈ ಗೋಷ್ಠಿಯ ಉದ್ದೇಶ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಕೆ ಸರಿಸುಮಾರು ಒಂದು 30-35 ವರ್ಷ 40 ವರ್ಷಗಳಿಂದ ನಿರಂತರವಾಗಿ ಅವರ ಆರೋಗ್ಯ ಕಡೆ ಗಮನ ಹರಿಸಿದೆ, ಅವರ ಮಕ್ಕಳ ಕುಟುಂಬದ ಬಗ್ಗೆ ಗಮನ ಹರಿಸಿದೆ, ನಿರಂತರವಾಗಿ ಬೆಂಗಳೂರು ನಗರವನ್ನು ಸ್ವಚ್ಛ ಮಾಡ್ತಾ ಇರೋ ಕಾರ್ಮಿಕರ ಬಗ್ಗೆ ಇಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಪತ್ರಿಕಾ ಮಿತ್ರರೇ, ಬಾಯಿದ್ದು ಅವರು ಮಾತಾಡೋಕ್ಕೆ ಆಗ್ತಾ ಇಲ್ಲ, ಅಂದರೆ ಕೈಕಾಲಿದ್ದು ಚಲನೆ ಇಲ್ಲ. ಯಾರ ಹತ್ರ ಹೇಳ್ಕೊಳ್ಬೇಕು? ಹಲವಾರು ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳು ನಮಗೆ ಗುರಿ ಮುಟ್ಟೋ ಕಡೆ ಯಾರು ತಗೊಂಡು ಹೋಗ್ತಾರೆ ಅಂತ ಅವ್ರಿಗೆ ಅವರಲ್ಲೇ ಅನುಮಾನಗಳು ಸೃಷ್ಟಿಯಾಗಿ ಅವರ ಕಾಯಮತಿಗಾಗಿ ನಿರಂತರ ಹೋರಾಟಗಳು ನಡೀತಾ ಇದೆ. ನೀವು ಕಂಡಿರುವುದು ಬಂಧುಗಳೇ, ರಾಜ್ಯದ ಹಲವಾರು ಕಡೆ ಈ ಮಲಮೂತ್ರಗಳನ್ನು ಮೇಲೆ ಹಾಕ್ಕೊಂಡು ಅವರ ದೇಹದ ಮೇಲೆ ಹಾಕ್ಕೊಂಡು ಅವರ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಇನ್ನೂ ಹಲವಾರು ವಿಧದಲ್ಲಿ ಅವರ ನ್ಯಾಯಯುತ ಬೇಡಿಕೆಗಳಿಗಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೆ. ಹಾಗಾಗಿ ಇಲ್ಲಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ವತಿಯಿಂದ ನಮಗೆ ಒಂದು ಅಜೆಂಡಾ ಇದೆ. ಆ ಅಜೆಂಡಾ ದಿವಂಗತ ಮಾಜಿ ಶಾಸಕರು ಆದಂತಹ ಸಫಾಯಿ ಕರ್ಮಚಾರಿ ಪಿತಾಮಹರು ಅಂತ ನಾವು ಕರೀತಾ ಇದ್ದೀವಿ. IPD ಸಾಲಪ್ಪರ್ ಅವರ ಒಂದು ವರದಿ ಸರ್ಕಾರಕ್ಕೆ ಕೊಟ್ಟಿದೆ. ಆ ಸರ್ಕಾರದಲ್ಲಿ ಸುತ್ತೋಲೆ ಆಗಿ ಆದೇಶ ಸಹ ಆಗಿದೆ. ಅದರಲ್ಲಿ 310 ಪುಟಗಳ 96 ಶಿಫಾರಸುಗಳು ಕೊಟ್ಟಿದ್ದಾರೆ. 96 ಶಿಫಾರಸುಗಳಲ್ಲಿ ಈಗಾಗಲೇ 36 ಶಿಫಾರಸುಗಳು ಮಾತ್ರ ಜಾರಿಯಲ್ಲಿದ್ದೇವೆ. ಅವು ಸಹ 36 ಶಿಫಾರಸುಗಳಲ್ಲೂ ಸಹ ಇನ್ನೂ 39 ಶಿಫಾರಸುಗಳು ಜಾರಿಯಾಗಬೇಕಾಗಿದೆ. 2 ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ಅವರ ಅಭಿವೃದ್ಧಿಗಾಗಿ ಮಡಗಿ ಇನ್ನು 36 ಶಿಫಾರಸುಗಳು ಇದ್ದಾವೆ. ಆ 36 ಶಿಫಾರಸುಗಳು ಸರ್ಕಾರದ ಆದೇಶದ ಉತ್ವಾಲೆ ಇದು ಏನನ್ನ ಆದರೆ ಆ ನೈರ್ಮಲ್ಯ ಕೆಲಸ ಮಾಡ್ತಾ ಇರೋ ಪೌರ ಕಾರ್ಮಿಕರು, ಮನೆ ಕಸ ತೆಗೆದುಕೊಳ್ಳೋರು, ಕಸ ಗುಡಿಸುವವರು, ಕಸ ಸಾಗಣೆ ಮಾಡೋರು, ಅಂದರೆ ಕಾಂಪ್ಯಾಕ್ಟರ್ ಲಾರಿ ಚಾಲಕರು, ಲೋಡರ್ಸು, ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಮತ್ತು ಈಗೇನು ನೇರ ವೇತನ ಅಡಿ DPS ಸಿಸ್ಟಮ್ ಮಾಡಿದ್ದಾರೆ, ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಅಂತ ನೇರ ವೇತನ ಪಾವತಿದಾರರ
BBMP ವರ್ಕ್ ಮಾಡ್ತಾ ಇದ್ದಾರೆ. ಇವರಿಗೆ ಇನ್ನೂ ಮೀನಾಮೇಷ ಎಣಿಸ್ತಾ ಈ ಸರ್ಕಾರಗಳು ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇವರುಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಬಂಧುಗಳೇ. ಈ ವಿಷಯವಾಗಿ ಚರ್ಚೆ ಮಾಡಲು ಇಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ವಿಷಯವಾಗಿ ಕೂಲಂಕಷವಾಗಿ ಸುತ್ತೋಲೆ ಮತ್ತು IPD ಸಾಲ ಹೋಗಲಿ ಏನಿದೆ ಅದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ B. ಚಂದ್ರಣ್ಣನವರು ಈ ಪತ್ರಿಕಾಗೋಷ್ಠಿ ನಿರ್ದೇಶ